यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः देवाय तस्मै नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम् वन्दे तम् सच्चिदानन्दम् यतिवर्यम् महामतिम् वेदवेदान्तसारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम् सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। नमो नमः शङ्कर पादुकाभ्याम् नमो नमः शङ्कर पादुकाभ्याम्। भगवद्भक्तರು ಸದ್ಗುರು ಭಕ್ತರು ತತ್ವಜಿಜ್ಞಾಸು ಸಾಧಕರು ಅಧ್ಯಾಸ ಭಾಷ್ಯ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶೀರ್ಷ ಕೃಷ್ಣ ಪಕ್ಷ ನವಮಿ ತಿಥಿ ಮಂಗಳವಾರ 2024ನೇ ಇಸವಿಯಲ್ಲಿ ಡಿಸೆಂಬರ್ 24ನೇ ತಾರೀಖಿನ ಮಂಗಳವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾರೆ. ಇಂದಿನ ಶಂಕರರು ಬರೆದಿರುವ ಅಧ್ಯಾಸ ಭಾಷ್ಯಕ್ಕೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ ಸರಸ್ವತಿ ಸ್ವಾಮಿಗಳವರು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವ ಸುಗಮ ವ್ಯಾಖ್ಯಾನದ ಇಂಟ್ರೊಡಕ್ಷನ್ ಪ್ರಸ್ತಾವನಾ ಭಾಗವನ್ನ ನೋಡ್ತಾ ಇದ್ದೇವೆ. ಮುಂದರ್ಶನ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ ಸೂತ್ರಭಾಷ್ಯ ಪ್ರಣೇತಾರೌ
ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಕನ್ನಡದ ಪುಸ್ತಕದಲ್ಲಿ 9 ಮತ್ತು 10ನೇ ಪುಟ. ನಚ ದೇಹೇಂದ್ರಿಯ ಮನೋಬುದ್ಧಿ ಅಹಂಕಾರೇಭ್ಯಃ ವ್ಯುತ್ಥಾಪ್ಯ ಶ್ರುತ್ಯಾಚಾರ್ಯಾಭ್ಯಾಂ ಕೂಟಸ್ಥ ನಿತ್ಯ ದೃಕ್ಸ್ವರೂಪ ಏವ ಆತ್ಮಾಸೀತಿ ಪ್ರತಿಬೋಧಿತೇನ ತೇನೈವ ಅಪರೋಕ್ಷ್ಯೇನ ನಾನುಭೂಯತೆ ಸ್ವಾತ್ಮಾ ನಚ ನಾನುಭೂಯತೆ. ಅವನು ಅನುಭವಿಸುವುದಿಲ್ಲ ಅಂತಿಲ್ಲ. ಎಷ್ಟೊಂದು ಚೆನ್ನಾಗಿ ತತ್ವ ಜಿಜ್ಞಾಸವಾದ ಸಾಧಕ ಸಂಸಾರಿ ನಾನೊಬ್ಬ ಜೀವಾತ್ಮ, ನನಗೆ ಸುಖ ದುಃಖಗಳಿವೆ, ನಾನು ಸಂಸಾರ ಸಾಗರದಲ್ಲಿ ಬಿದ್ದು ಬಿಟ್ಟಿದ್ದೇನೆ. ಪೂಜ್ಯರಾದ ಸದ್ಗುರುಗಳೇ ನನಗೆ ತಾವು ಈ ದುಃಖ ಸಾಗರದಿಂದ ದಾಟಿಸಬೇಕು, ಅಜ್ಞಾನದಿಂದ ನನ್ನನ್ನ ಪಾರು ಮಾಡಿ ಮೋಕ್ಷ ಸ್ವರೂಪವನ್ನ ತಿಳಿಸಬೇಕು ಅಂತ ಬರ್ತಾನೆ. ಹೇಗಿದ್ದಾನೆ ಅವನು ನಿಜವಾಗಿ ಹೇಳ್ಬೇಕಾದ್ರೆ, ತಸ್ಮೈ ಸ ವಿದ್ವಾನುಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮ ವಿದ್ಯಾಂ. ಅವನು ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ, ಅರ್ನೆಸ್ಟ್, ಸಿನ್ಸಿಯರ್ ಅಂಡ್ ಲವಿಂಗ್ ಸ್ಟೂಡೆಂಟ್. ಗುರುಗಳಿಗೆ ಅವನನ್ನು ಕಂಡರೆ ತುಂಬಾ ಪ್ರೀತಿ. ಅವನು ನಿಜವಾದ ಮುಮುಕ್ಷವಾಗಿ ಬಂದಿದ್ದಾನೆ. ಅಂಥವನಿಗೆ ಸದ್ಗುರು ಉಪದೇಶ ಮಾಡುವಾಗ, ನೋಡಪ್ಪ ಮಗು, ನೀನು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳ್ಯಾವುದೂ ಅಲ್ಲ. ನತ್ವಂ ದೇಹ, ನತ್ವಮಿಂದ್ರಿಯಾಣಿ, ನತ್ವಂ ಮನಃ, ನತ್ವಂ ಬುದ್ಧಿ, ನತ್ವಂ ಅಹಂಕಾರ, ನತ್ವಂ ಪ್ರಾಣ ಅಂತೇಳಿ ಅವುಗಳಿಗಿಂತ ಮೇಲೆ ಇವನನ್ನ ವ್ಯುತ್ಥಾಪ್ಯ ಎಬ್ಬಿಸಿ. ತಾನು ಹೇಳುವುದು ಒಂದು, ಗುರು ಎದ್ದು ಬಿಟ್ಟಿದ್ದಾನೆ. ದೇಹೇಂದ್ರಿಯಾದಿ ಸಂಘಾತದಿಂದ ಮೇಲಕ್ಕೆದ್ದು ಆತ್ಮನಿಷ್ಠನಾಗಿದ್ದಾನೆ. ಅಂಥ ಗುರು ಶಿಷ್ಯನನ್ನ ದೇಹಾವ್ಯುತ್ಥಾಪ್ಯ, ಇಂದ್ರಿಯೇಭ್ಯ ವ್ಯುತ್ಥಾಪ್ಯ, ಮನಸಃ ವ್ಯುತ್ಥಾಪ್ಯ, ಬುದ್ಧೇಃ ವ್ಯುತ್ಥಾಪ್ಯ, ಅಹಂಕಾರಾಚ್ಚ ವ್ಯುತ್ಥಾಪ್ಯ, ಪ್ರಾಣಾಚ್ಚ ವ್ಯುತ್ಥಾಪ್ಯ. ಹಾಗೆ ಶ್ರುತ್ಯಾಚಾರ್ಯಾಭ್ಯಾಂ, ಒಂದು ವೇದಾಂತ ಶ್ರುತಿ, ಅದನ್ನು ಉಪದೇಶ ಮಾಡುವಂಥವನು ಆಚಾರ್ಯ. ಎಷ್ಟೇ ಬುದ್ಧಿವಂತನಾಗಿದ್ದರೂ ತತ್ವ ಜಿಜ್ಞಾಸು ಮುಮುಕ್ಷು ಸಾಧಕ ಸ್ವತಂತ್ರವಾಗಿ ಬ್ರಹ್ಮ ವಿಚಾರವನ್ನ ಮಾಡಬಾರದು. ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನಾನ್ವೇಷಣ ನೈವ ಕುರ್ಯಾತಿ. ಶಾಂಕರ ಮುಂಡಕ ಭಾಷ್ಯ. ಶ್ರುತಿ ಮತ್ತು ಆಚಾರ್ಯರಿಂದ ಶ್ರುತಯಶ್ಚ ಆಚಾರ್ಯಶ್ಚ ಶ್ರುತ್ಯಾಚಾರ್ಯೌ ತಾಭ್ಯಾಂ ವೇದಾಂತ ಶ್ರುತಿ ಸದ್ಗುರುಗಳು ಇಬ್ಬರು ಸೇರ್ಕೊಂಡು ಇವನ್ನ ನಿಲ್ಲಿಸಿದ್ದಾರೆ. ಹಾಗೆ ನಾನು ಯಾರು? ಕೂಟಸ್ಥ ನಿತ್ಯ ದಿಕ್ಸ್ವರೂಪ ಏವ ಆತ್ಮಾಸಿತ್ವಂ ಕರ್ತ್ವಮಸಿ. ಅಬ್ಬಾ, ನೀನು ತಿಳಿದುಕೊಂಡಿರುವಂತೆ ಅಚೇತನವಾದ ದೇಹೇಂದ್ರಿಯ ಸಂಘಾತವಲ್ಲ. ಇದೆಲ್ಲವೂ ಅನಾತ್ಮ ವಸ್ತುಗಳು. ನಿನ್ನ ಬಟ್ಟೆಯಂತೆ, ನಿನ್ನ ಚಪ್ಪಲಿಯಂತೆ, ನಿನ್ನ ಸ್ಕೂಟರ್ ಕಾರ್ನಂತೆ ದೇಹೇಂದ್ರಿಯ ಮನೋಬುದ್ಧಿಗಳು ನೀನಲ್ಲ ಎಂದು ತಿಳಿಸಿದ ಬಳಿಕ ತರ್ಹಿ ಕೋಹಂ, ಯಾರು ನಾನು ಎಂದು ಕೇಳಿದಾಗ ನೀನು ಕೂಟಸ್ಥನು, ನಿತ್ಯ ದೃಕ್ಸ್ವರೂಪನಾಗಿರುವ ಆತ್ಮ, ಸಚ್ಚಿದಾನಂದ ಸ್ವರೂಪವಾಗಿರುವ ಪರಬ್ರಹ್ಮವೇ ನೀನು. ಅಬ್ಬಾ,
ಏನ್ ಸ್ವಾಮಿ ಇದು? ಒಳ್ಳೆ ಹೊಡೆತ ಇದು. ಡೈರೆಕ್ಟ್ ಸ್ಟ್ರಾಂಗೆಸ್ಟ್ ಡೋಲ್. ದೇಹ ನೀನಲ್ಲ. ದೇಹ ಹುಟ್ಟಿದೆ, ಬೆಳೆಯುತ್ತೆ, ಸಾಯುತ್ತೆ. ಯಾರು ನೀನು? ಹುಟ್ಟದಿರುವ, ವಿಕಾರಗೊಳ್ಳದಿರುವ, ಸಾಯದೇ ಇರುವಂತ, ಕೂಟಸ್ಥನಾಗಿರುವ ನಿತ್ಯ ದೃಕ್ ಸ್ವರೂಪ, ನಿತ್ಯನು ಚೈತನ್ಯ ಸ್ವರೂಪನಾಗಿರುವಂತ ಆತ್ಮಾಸಿತ್ವಂ, ಆತ್ಮನೇ ಆಗಿದ್ದೀಯೇ ಎಂದು ಪ್ರತಿಬೋಧಿತ, ಉಪದೇಶ ಮಾಡಲ್ಪಟ್ಟಿದ್ದಾನೆ. ಗುರು ಸ್ವಯಂ ಪ್ರತಿಬುದ್ಧ, ಗುರುಣ ಶಿಷ್ಯ ಪ್ರತಿಬೋಧಿತ. ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತಿ, ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಮೃತಂ. ಕೇನೋಪನಿಷತ್ತು 2:4. ಹೀಗೆ ಕೂಟಸ್ಥ ನಿತ್ಯ ದೃಕ್ ಸ್ವರೂಪನಾಗಿರುವ ಆತ್ಮನೇ ನೀನು ಎಂದು ಉಪದೇಶ ಮಾಡಲ್ಪಟ್ಟವನಾಗಿ ಅವನು ತೇನೈವ ತಾನೇ ಅಪರೋಕ್ಷೇನ, ಅಪರೋಕ್ಷ ಜ್ಞಾನದಿಂದ ನಾನುಭೂಯತೆ ಇತಿನ ಕಿಂತು ಅನುಭೂಯತೆ ಏವ, ಅಂಥವನು ತನ್ನ ಸ್ವರೂಪವನ್ನ ಅನುಭವತಿ. ಇದೆಲ್ಲ ಕರ್ಮಣಿ ಪ್ರಯೋಗದಲ್ಲಿದೆ. ಪ್ರತಿಬೋಧಿತೇನ ಜಿಜ್ಞಾಸುನ ತೇನೈವ ಅಪರೋಕ್ಷೇನ ಸ್ವಾತ್ಮ ನಾನುಭೂಯತೆ ಇತಿನ. ಅದನ್ನು ಕರ್ತೃ ಪ್ರಯೋಗ ಮಾಡ್ತೇನೆ ನೋಡಿ. ಪ್ರತಿಬೋಧಿತ ಶಿಷ್ಯ, ಪ್ರತಿಬೋಧಿತ ತತ್ವ ಜಿಜ್ಞಾಸು, ಪ್ರತಿಬೋಧಿತ ಅಧ್ಯಾತ್ಮ ಸಾಧಕ, ಪ್ರತಿಬೋಧಿತ ಮುಮುಕ್ಷು ಸಯೇವ ಅಪರೋಕ್ಷೇಣ ಸ್ವಾತ್ಮಾನಂ ಅನುಭವತೆ ಏವ, ಸ್ವಾತ್ಮಾನಂ ಅನುಭವತಿ ಏವ. ಹೌದು, ನಾನು ನಿಜವಾಗಿಯೂ ಕೂಡ ಸಚ್ಚಿದಾನಂದ ಸ್ವರೂಪನಾದ ಆತ್ಮನೇ ಆಗಿದ್ದೇನೆ ಎಂದು ಅನುಭವದಿಂದ ತಿಳಿದುಕೊಳ್ಳುತ್ತಾನೆ. ಇವನಿಗೆ ಅಂಥ ಅನುಭವವು ಉಂಟಾಗುವುದಿಲ್ಲ ಎಂಬುದಿಲ್ಲ. 2 ಕಾರಣ. ಒಂದು, ನಿಜವಾದ ತತ್ವ ಜಿಜ್ಞಾಸುವಾಗಿ ಬಂದಿದ್ದಾನೆ. 2ನೇ ಕಾರಣ, ಉಪದೇಶ ಮಾಡುತ್ತಿರುವಂತಹ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿದ್ದಾನೆ. ಆಚಾರ್ಯ ಬ್ರಹ್ಮನಿಷ್ಠ, ಶಿಷ್ಯ ನಿಜವಾದ ತತ್ವ ಜಿಜ್ಞಾಸು. ಇವರ ಸಮಾಗಮದಿಂದ ಶಿಷ್ಯನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಆತ್ಮಜ್ಞಾನೋದಯ ಗ್ಯಾರಂಟಿ ಉಂಟಾಗುತ್ತೆ ಎಂದು ಗುರು ಒಂದು ಉದಾಹರಣೆ ಕೊಟ್ಟಿದ್ದಾರಲ್ಲ. ಯಥಾ ತಥ ಮಂದಾಂಧಕಾರದಲ್ಲಿ ಬಿದ್ದಿರುವ ಹಗ್ಗವನ್ನ ನೋಡಿ ಒಬ್ಬನು ಹಾವೆಂದು ತಿಳಿದುಕೊಂಡು ಗಾಬರಿಯಾಗಿದ್ದ. ಮತ್ತೊಬ್ಬನು ಬಂದು ಇದು ಹಾವಲ್ಲ ಹಗ್ಗ ಎಂದು ತೋರಿಸಿ ಅದನ್ನು ಎತ್ಕೊಂಡು ತನ್ನ ಕೊರಳಿಗೆ ಹಾಕೊಂಡು ಅವನ ಕೈಗೆ ಕೊಟ್ರೆ ಅವನಿಗೂ ಅರ್ಥ. ಹೌದು, ಇದು ನಾಯಂ ಸರ್ಪ ರಜ್ಜುರೇವ ಎನ್ನುವ ಹೇಗೆ ಅನುಭವಕ್ಕೆ ಬರುತ್ತದೆಯೋ ಅದೇ ರೀತಿಯಲ್ಲಿ ದಾಷ್ಟಾಂತಿಕದಲ್ಲಿಯೂ ಬ್ರಹ್ಮಜ್ಞಾನಾನುಭವ ಎನ್ನುವಂತಹದ್ದು 100% ಬರುತ್ತೆ. 2 ಕಂಡೀಷನ್. ಒಂದು, ಅವನು ನಿಜವಾದ ಜಿಜ್ಞಾಸುವಾಗಿರಬೇಕು, ನಿಜವಾದ ಮುಮುಕ್ಷವಾಗಿರಬೇಕು. ಇನ್ನೊಂದು, ಉಪದೇಶ ಮಾಡುವಂತ ಆಚಾರ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಧಿಗಚ್ಚೇತಿ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಅನೇಕ ಜನ ಒಂದು ಪ್ರಶ್ನೆ ಮಾಡ್ತಾರೆ, ಸರ್ ಈ ಬೆಂಗಳೂರಿನಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂತಹ ಗುರುಗಳು ಎಲ್ಲಿದ್ದಾರೆ, ನಮಗೆ ಸಿಗ್ತಾ ಇಲ್ಲ ಅಂತಾರೆ. ಹೇಳುವಂತ ಅವರು ಪ್ರಶ್ನೆ ಹಾಕೋಬೇಕು, ನಾವು ನಿಜವಾಗಿ ಮುಮುಕ್ಷಗಳಾಗಿದ್ದೇವಾ? ನಾವು ಮುಮುಕ್ಷಗಳು ಮುಮುಕ್ಷು ಅಂತ ಹೇಳ್ಕೊಂಡು ಮುಮುಕ್ಷವಾಗಿದ್ದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನ ಗುರು ಸಿಕ್ಕುವುದಿಲ್ಲ. ಪಕ್ಕದಲ್ಲೇ ಇದ್ದರೂ ಕೂಡ ಅವನನ್ನ ಇವನು ಶ್ರೋತ್ರಿಯ ಬ್ರಹ್ಮನಿಷ್ಠ ಎಂದು
ಗುರುತಿಸಲಾರ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಒಬ್ಬ ವ್ಯಾಪಾರಿ, ಬಿಸಿನೆಸ್ ಮ್ಯಾನ್, ದಿನ ಬೇಕಾದ ವ್ಯಾಪಾರ ಮಾಡ್ತಾ ಇದ್ದಾನೆ. ಏನು ವೇದಾಂತವನ್ನು ಕೇಳ್ತಾ ಕೇಳ್ತಾ ಆಸಕ್ತಿ ಬಂದು ಗುರುವಿನ ಹತ್ತಿರಕ್ಕೆ ಬಂದ. ಗುರುಗಳೇ, ನನಗೆ ಬ್ರಹ್ಮಜ್ಞಾನವನ್ನೇ ಹೇಳಬೇಕು, ನನ್ನ ಮೋಕ್ಷವೇ ಬೇಕು, ಇನ್ನೇನು ಬೇಡ ಅಂತ ಹೇಳ್ತಾ ಇದ್ದಾನೆ. ಗುರುಗಳವನಿಗೆ ಉಪದೇಶವನ್ನ ಪ್ರಾರಂಭ ಮಾಡಿದ್ರು. ಏನು ಮೊಬೈಲ್ ಇಟ್ಕೊಂಡಿದ್ದಾನೆ ಅವನು, ರಿಂಗ್ ಆಗ್ತಾ ಇದೆ. ಮೊಬೈಲ್ ಎತ್ತಿದ, ಅದರಲ್ಲಿ ಇನ್ಫಾರ್ಮೇಶನ್ ಬಂತು, ಯಾರೋ ವ್ಯಾಪಾರಿಗಳು ಬಂದಿದ್ದಾರೆ, ಒಂದು 10,000 ರೂಪಾಯಿ ವ್ಯಾಪಾರ ಮಾಡ್ತಾರಂತೆ, ಕೂಡಲೇ ಬನ್ನಿ ಫೋನ್ ಬಂತು. ಫೋನ್ ಎತ್ಕೊಂಡ, ನೋಡಿದ, ಗುರುಗಳೇ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾಳೆ ಬರ್ತೀನಿ ಅಂತ ಹೊರಟೋದ. ಅವನು ಮುಮುಕ್ಷುವಲ್ಲ, ಬುಭುಕ್ಷು. ಮುಮುಕ್ಷು ಆಭಾಸ. ನೋಡಿ, ದುಡ್ಡು ಬರುತ್ತೆ ಅಂತ ಗೊತ್ತಾದ ಕೂಡಲೇ ಸಾಕು ನಿಮ್ ಪಾಠ, ನಾಳೆ ಬನ್ನಿ. ಗುರು ಅರ್ಜೆಂಟೇ ಕೂತ್ಕೋ, ಮುಗಿಸ್ಬಿಲ್ಲ ಗುರು, ಅರ್ಜೆಂಟ್ ಹೋಗ್ಬೇಕಾಗಿದೆ, ಕಸ್ಟಮರ್ ಬಂದಿಯಾನಂತೆ, 10,000 ರೂಪಾಯಿ ವ್ಯಾಪಾರ ಮಾಡ್ತಾನಂತೆ, ಬರ್ತೀನಿ ಹೊರಡೋಗ್ತಾ ಇರ್ತಾನೆ. ಆದ್ದರಿಂದಲೇ ನಮ್ಮಲ್ಲಿ ಸನ್ಯಾಸ ಅಂತ ಮಾಡಿದ್ದಾರೆ. ಸನ್ಯಾಸಿಯಾಗಿ ಬಿಟ್ಟರೆ ದುಡ್ಡಿನ ಯೋಚನೆ ಇಲ್ಲ, ಹೆಂಡರು ಮಕ್ಕಳ ಯೋಚನೆ ಇಲ್ಲ, ಸಂಪಾದನೆ ಖರ್ಚು ವ್ಯಾಪಾರ ಯೋಚನೆ ಇಲ್ಲ. ಸನ್ಯಾಸಿಗಳನ್ನ ಕಂಡರೆ ಸುಬ್ರಾಯ ಶರ್ಮಾಜಿಯವರಿಗೆ ತುಂಬಾ ಭಕ್ತಿ, ತುಂಬಾ ಗೌರವ. ಎಲ್ಲ ಸನ್ಯಾಸಿಗಳು ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವ್ಯುತ್ಥಾಯ ಏಷಣಾತ್ರ ಬಿಟ್ಟಿದ್ದಾರೆ. ಸನ್ಯಾಸಿಗಳಿಗೆ ಬೀಜ ಮಂತ್ರ ಯಾವ್ದು ಗೊತ್ತಾ? ಸನ್ಯಾಸಿಗಳ ಬೀಜ ಮಂತ್ರ ವೇದಾಂತ ವಾಕ್ಯೇಶು ಸದಾರಮಂತ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತ ವಿಶೋಕಮಂತ ಕರಣೀರಮಂತ ಕೌಪೀನವಂತ ಖಲು ಭಾಗ್ಯವಂತ. ಅಂಥ ಮುಮುಕ್ಷುಗಳಿಗೆ ಗುರುಗಳು ತಾವೇ ಬರ್ತಾರೆ. ಬಟ್ ನಾವು ಶುದ್ಧವಾದಂತಹ ಜಿಜ್ಞಾಸವಾಗಬೇಕು, ನಿಜವಾದ ಮೋಕ್ಷೇಚ್ಛವಾಗಬೇಕು. ಎಷ್ಟೇ ಲಕ್ಷಗಟ್ಟಲೆ ಹಣ ಬರ್ತೀವಿ ಅಂತಂದು ಬೇಡ, ಸಾಕು. ಆ ವೈರಾಗ್ಯ ಬಂದರೆ ಹೇಗೆ ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂತಹ ಗುರುಗಳು ಸಿಕ್ಕುವುದಿಲ್ಲ. ಆದ್ದರಿಂದ ಇಂಥ ಮುಮುಕ್ಷುವಿಗೆ ಆಪರೋಕ್ಷೇನ, ಅಪರೋಕ್ಷಸ್ಯ ಭಾವ ಆಪರೋಕ್ಷಂ. ಆಪರೋಕ್ಷೇನ ಅಂದ್ರೆ ಅವನ ಅನುಭವದಲ್ಲಿ ಸಾಕ್ಷಾತ್ ಅಪರೋಕ್ಷವಾಗಿ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರ ಎನ್ನುವಂತೆ ಅವನು ತನ್ನ ಸ್ವರೂಪವನ್ನ ಅನುಭವಿಸುತ್ತಾನೆ. ಏನಂತ? ನಾನು ಕೂಟಸ್ಥ ನಿತ್ಯ ದೃಕ್ ಸ್ವರೂಪನಾದ ಆತ್ಮನೇ ಆಗಿದ್ದೇನೆ ಎಂದು. ನ ಚೈವಂ ಅನುಭೂಯಮಾನೆ ಸರ್ವ ಸಾಕ್ಷಿಣಿ ಸ್ವಾತ್ಮನಿ ದೇಹಾದಿ ಸಂಸರ್ಗ ಶಕ್ಯ ಶಂಕೋ ಭವತಿ. ವಾಕ್ಯ ತುಂಬಾ ಚೆನ್ನಾಗಿದೆ. ಏವಂ ಹಿ ಸರ್ವ ಸಾಕ್ಷಿಣಿ ಸ್ವಾತ್ಮನಿ ಅನುಭೂಯಮಾನೆ, ಸರ್ವಸಾಕ್ಷಿಯಾದ ಸ್ವಾತ್ಮನೇ ನಾನು ಎನ್ನುವುದನ್ನ ಅನುಭವಿಸುತ್ತಿರುವಾಗ ಇಂಥ ಅನುಭವ ಬಂದಾಯ್ತು. ಗುರುವಿಗೆ ಅಂತ ಅನುಭವ ಇದ್ಬಿಟ್ಟಿದೆ. ನಾಹಂ ದೇಹ ನೇಂದ್ರಿಯಾಣಿ ಅಂತರಂಗಂ ನಾಹಂಕಾರ ನ ಬುದ್ಧಿ ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. ಈ ಅನುಭವ ಗುರುವಿಗೆ ಇದೆ. ಸದ್ಗುರುವು ವೇದಾಂತಗಳ ಮುಖಾಂತರವಾಗಿ ಸಚ್ಚಿಷ್ಯನಿಗೆ ಉಪದೇಶ ಮಾಡಿದರೆ ಅವನು ನಚೈವಂ ಅನುಭೂಯಮಾನೆ. ಹೀಗೆ ಜಿಜ್ಞಾಸವಾದ ಶಿಷ್ಯನಿಗೆ ಅನುಭವಕ್ಕೆ ಬರುತ್ತಿರಬೇಕಾದರೆ ಏನಂತ? ಸರ್ವ ಸಾಕ್ಷಿ ಸ್ವಾತ್ಮನಿ, ಸ್ವಾತ್ಮನಿ ತಾನು ಸರ್ವ ಸಾಕ್ಷಿಯಾಗಿದ್ದೇನೆ. ಎಲ್ಲ ದೇಹೇಂದ್ರಿಯಾದಿ ಕಾರ್ಯಕಾರಣ ಸಂಘಾತದ
ವಿಕಾರಗಳನ್ನು ಬೆಳೆಸುತ್ತಿರುವ ಸಾಕ್ಷಿಯೇ ನಾನು ಎನ್ನುವಂತ ಅನುಭವವಿರಬೇಕಾದರೆ ದೇಹಾದಿ ಸಂಘಾತ ನ ಶಕ್ಯ ಶಂಕ, ದೇಹಾದಿಗಳ ಸಂಬಂಧ ನನಗೆ ಇಲ್ಲ ಎನ್ನುವುದನ್ನು ತಿಳಿದು ಇದು ಇಂಥ ಜ್ಞಾನ ಉಂಟಾಗುತ್ತೋ ಇಲ್ಲವೋ? ದೇಹ ನಾನಲ್ಲ ಎನ್ನುವ ಜ್ಞಾನ, ದೇಹಾದಿ ಸಂಬಂಧ ನನಗಿಲ್ಲ ಎನ್ನುವಂತ ತಿಳುವಳಿಕೆಯು ಉಂಟಾಗುತ್ತದೋ ಇಲ್ಲವೋ ಎನ್ನುವಂತ ಶಂಕ ಇಲ್ಲ. ಹೊಟ್ಟೆ ಹಸಿದಿದೆ, ತುಂಬಾ ಸುಸ್ತಾಗ್ತಾ ಇದೆ, ಅವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ತಿಂಡಿ, ಏನ್ ತಿಂಡಿ? ಚಟ್ನಿ, ವಡೆ ತಿಂದರೂ ಕೂಡ ಸುಸ್ತು ಹೋಗುವುದಿಲ್ಲ, ಆಯಾಸ ಹೋಗುವುದಿಲ್ಲ ಅನ್ನುವುದು ಸುಳ್ಳು. ಆಹಾರವಿಲ್ಲದೆ ಆಯಾಸವಾಗಿತ್ತು, ಆಹಾರ ತಿಂದರೆ 2 ಗಂಟೆ ಒಳಗಡೆ ಕಣ್ಣು ಬಿಡ್ತಾನೆ, ಶಕ್ತಿ ಬರುತ್ತೆ, ಓಡಾಡ್ತಾನೆ. ಈ ವಿಷಯದ ಸಮಯ ಅದೇ ರೀತಿಯ ಹೇಳ್ತಾ ಇದ್ದ ಪೂಜ್ಯ ನಿಜವಾದ ಮುಮುಕ್ಷು, ಪರಮಾರ್ಥ ಜಿಜ್ಞಾಸು, ಜ್ಞಾನಿಗಳ ಉಪದೇಶವನ್ನು ಕೇಳ್ತಾ ಕೇಳ್ತಾ ಅವನಿಗೆ ಹೌದು ನಾನು ಕೂಟಸ್ಥನು, ನಿತ್ಯ ಚೈತನ್ಯ ಸ್ವರೂಪನಾಗಿರುವ ಸಚ್ಚಿದಾನಂದ ಸ್ವರೂಪನಾದ ಆತ್ಮನೇ ನಾನು ಎನ್ನುವಂತಹ ಜ್ಞಾನ 100% ಅನುಭವಕ್ಕೆ ಬರುತ್ತೆ. ಅದು ಬಂದ ಮೇಲೆ ಅವನಿಗೆ ಪುನಃ ದೇಹಾದಿಗಳ ಸಂಬಂಧ ಇಲ್ಲ ಎನ್ನುವಂತಹ ಜ್ಞಾನ ಉಂಟಾಗುತ್ತದೆಯೋ ಇಲ್ಲವೋ ಎನ್ನುವಂತ ಶಂಕೆ ಇಲ್ಲ, ಗ್ಯಾರಂಟಿ. ಉಂಡ ಮೇಲೆ ಹೊಟ್ಟೆ ಅದು ಹೋಗುತ್ತೋ ಇಲ್ವೋ? ಇಲ್ಲ, ಸಾಧ್ಯವೇ ಇಲ್ಲ. ಕಾಫಿಗೆ ಸಕ್ಕರೆ ಹಾಕಿದ್ರು, ಸಕ್ಕರೆ ಹಾಕಿದ್ರೆ ಕಾಫಿ ಸಿಹಿಯಾಗುತ್ತೋ ಇಲ್ವೋ? ಡೌಟ್ ಇದೆಯಾ? ತುಂಬಾ ಕತ್ಲೆ, ಚಳಿ ಆಗ್ತಾ ಇದೆ, ರಾತ್ರಿಯೆಲ್ಲ ಸಿಕ್ಕಾಪಟ್ಟೆ ಚಳಿ, -ಡಿಗ್ರಿ ಹೊರಟೋಗಿತ್ತು. ಬೆಳಿಗ್ಗೆ 6:30 ಸೂರ್ಯೋದಯವಾಯಿತು. 10 ಗಂಟೆಗೆ ಸೂರ್ಯನ ಬಿಸಿಲು ಚೆನ್ನಾಗಿ ಬಂತು. ಆ ಬಿಸಿಲಿನಲ್ಲಿ ಕೂತ್ಕೊಂಡ್ರೆ ಚಳಿ ಹೋಗುತ್ತೋ ಇಲ್ವೋ? ಸಂಶಯವಿಲ್ಲ. ಅದೇ ರೀತಿ ನಚೈವ ಮನುಭೂಯಮಾನೆ ಸರ್ವ ಸಾಕ್ಷಿ ಸ್ವಾತ್ಮನಿ ದೇಹಾದಿ ಸಂಸರ್ಗ ಶಕ್ಯ ಶಂಕೋ ಭವತಿ, ದೇಹಾದಿಗಳ ಸಂಬಂಧ ಇಲ್ಲ ಅಂತ ತಿಳ್ಕೊತಾರೆ. ಮುಂದಕ್ಕೆ ಹೋಗೋಣ. ಸುಷುಪ್ತಿ ಸಮಾಧ್ಯಾದೌ ದೇಹಾದಿ ಪ್ರತೀತೇ ಸುತರಾಮಭಾವೇನ ತತ್ಪರಿಭಾವನೆಯ ಅಶರೀರತ್ವ ಬುದ್ಧಿ ದಾರ್ಢ್ಯಾತ್ ಅನತಿಶಂಕನೀಯ ಭವತಿ ಶ್ರುತಿ ಸಯೋಹ ವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ಇತಿ ವಿಜ್ಞಾಪಯಂತಿ. ದೀರ್ಘ ವಿಜ್ಞಾಪಯಂತಿ ಶ್ರುತಿ. ವಿಜ್ಞಾಪಯಂತಿ ಎನ್ನುವಂತ ಕ್ರಿಯಾಪದವಲ್ಲ, ಇದು ಕೃದಂತ ರೂಪ, ವರ್ತಮಾನ ಕೃದಂತ ರೂಪ. ವಿಜ್ಞಾಪಯನ್ ಪುಲ್ಲಿಂಗ, ವಿಜ್ಞಾಪಯತ್ ನಪುಂಸಕಲಿಂಗ, ವಿಜ್ಞಾಪಯಂತಿ ಸ್ತ್ರೀಲಿಂಗ. ಬಹಳ ಜ್ವರ ಇದೆ. ಗುರುಗಳ ವಾಕ್ಯ ಓದ್ತಾ ಇದ್ದೆ ಬ್ರಹ್ಮಾನಂದ. ನನ್ಗೇನಾಗಿದೆ ಅಂದ್ರೆ ಈ ಗುರು ವಾಕ್ಯ ಓದ್ತಾ ಇದ್ರೆ ನೀರು ಕುಡ್ದಾಗ ಆಗ್ತಾ ಇದೆ. ಯಾಕೆ? ಅವನೇ ಪಾಠ ಮಾಡಿಬಿಟ್ಟಿದ್ದಾರೆ. ಗುರುಗಳು ತಾವು ಬರೆದಿರುವಂತ ಸುಗಮ ವ್ಯಾಖ್ಯಾನವನ್ನ ನನಗೆ ಸಂಪೂರ್ಣವಾದ ಪಾಠ ಮಾಡಿರೋದ್ರಿಂದ ಎಲ್ಲೂ ಕಷ್ಟವೇ ಇಲ್ಲ. ಇತಿ ವಿಜ್ಞಾಪಯಂತಿ ಶ್ರುತಿ. ಅನ್ವಯ ಹೇಗೆ ಹೇಳ್ತೇನೆ. ಅನತಿಶಂಕನೀಯ ಭವತಿ, ಪುಲ್ಲಿಂಗ ಮಾಡ್ತೇನೆ. ಇತಿ ವಿಜ್ಞಾಪಯನ್ ವೇದ ಅನತಿಶಂಕನೀಯೋ ಭವತಿ. ನಪುಂಸಲಿಂಗ ಮಾಡ್ತೇನೆ. ಇತಿ ವಿಜ್ಞಾಪಯತ್ ಶಾಸ್ತ್ರಂ ವಾಕ್ಯಂ ಅನತಿಶಂಕನೀಯಂ ಭವತಿ. ಗುರುಗಳೇ ಪಾಠ 3 ಲಿಂಗದಲ್ಲೂ ಒಟ್ಟಿನಲ್ಲಿ ವಿಜ್ಞಾಪಯಂತಿ ಓದಬಾರದು, ವಿಜ್ಞಾಪಯಂತಿ ಎಂದು ದೀರ್ಘದಲ್ಲಿ ಓದಬೇಕದನ್ನ. ಅಷ್ಟೇ. ಸುಷುಪ್ತಿ ಸಮಾಧ್ಯಾದೌ ಬಾ. ಸುಷುಪ್ತಿ ಸಮಾಧಿ ಮೂರ್ಛಾ ಆದವು ಅಂದ್ರೆ
ಮೋಕ್ಷ. ಇಲ್ಲಿ ಸುಷುಪ್ತಿಯಲ್ಲಿಯೋ ಸಮಾಧಿ ಸ್ಥಿತಿಯಲ್ಲಿಯೂ ಕೂಡ ದೇಹಾದಿ ಪ್ರತೀತೆ ಸುತರಾಮಭಾವೇನ ದೇಹಾದಿಗಳ ಪ್ರತೀತಿಯು, ದೇಹಾದಿಗಳ ಅರಿವು, ದೇಹಾದಿಗಳಲ್ಲಿ ನಾನು ಎನ್ನುವಂತಹ ಭ್ರಾಂತಿ ಜ್ಞಾನವು ಸುತರಾಂ ಸಂಪೂರ್ಣವಾಗಿ ಅಭಾವೇನ ಇಲ್ಲದಿರುವುದರಿಂದ ಪೂಜ್ಯ ಸದ್ಗುರುಗಳು ಪ್ರಶ್ನೆ ಮಾಡಿದ್ರು, ಮಗು ಸುಷುಪ್ತಿ ಸಮಾಧಿ ಅಂತ ಎರಡನೆಯಾಗಿ ಬರ್ತಿದ್ದೆ ಹೇಳೋ. ನಾನು ಎಲ್ಲರಿಗೂ ಗೊತ್ತಾಗಲಿ ಬರ್ತಿದ್ದೀರಾ? ಅಲ್ಲ, ಸಮಾಧಿ ಎನ್ನುವಂತಹದ್ದು ಸಾರ್ವತ್ರಿಕ ಅನುಭವವಲ್ಲ, ವೈಯಕ್ತಿಕ ಅನುಭವ. ಸಮಾಧಿ ಸಾಧನೆ ಮಾಡಬೇಕಾದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣವಾದ ಮೇಲೆ ಸಮಾಧಿ. ಅದು ಬಹಳ ಕಷ್ಟ. ಗೃಹಸ್ಥರಿಗೆ, ಲೌಕಿಕ ಜನಗಳಿಗೆ ಸಮಾಧಿಯ ಅನುಭವವಿಲ್ಲ. ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಸಮಾಧಿಯ ಅನುಭವವೂ ಇತ್ತು. ಧ್ಯಾನ ಕೂತ್ಕೋತಾ ಇದ್ರು ಕೆಲಸದ, ಎಷ್ಟೊತ್ತಾನು ಹೇಳ್ತಾನೆ ಇದ್ದಿಲ್ಲ. ಆದರೆ ಅದೆಲ್ಲವೂ ತಾತ್ಕಾಲಿಕ, ಅದೆಲ್ಲವೂ ಕರ್ತೃತಂತ್ರ, ಇದ್ಯಾವುದು ಮೋಕ್ಷಾನಂದವಲ್ಲ ಅಂತ ತಿಳ್ಕೊಂಡು ಅದನ್ನ ಮೀರಿ ಆತ್ಮಜ್ಞಾನದಿಂದ ಮೋಕ್ಷ ಸ್ವರೂಪದಲ್ಲಿ ಮುಳುಗಿದ್ದಂತಹ ಮಹಾತ್ಮರು ಯಾರು? ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು. ಹೊಳೆ ನರಸೀಪುರದಲ್ಲಿ ಇವತ್ತಿಗೂ ಇದೆ. ಯಾವ ಜಾಗದಲ್ಲಿ ಪೂಜ್ಯ ಸದ್ಗುರುಗಳು ಧ್ಯಾನವನ್ನ ಮಾಡುತ್ತಿದ್ದರೋ ಆ ಹಳೆಯ ಹೊಳೆ ಇದೆ, ಬಹಳ ಚೆನ್ನಾಗಿದೆ. ನರಸೀಪುರಕ್ಕೆ ಹೋದ್ರೆ ಪ್ಯಾಂಟ್ ಬಿಚ್ಚಿಬಿಟ್ಟು, ಅಂಗಿ ಬನಿಯನ್ನು ಕಳಚಿ ಬಿಟ್ಟು, ಪಂಚೆ ಬಿಟ್ಕೊಂಡು ಕೈ ಕಾಲು ತೊಳ್ಕೊಂಡು ಹೋಗಿ ಬನ್ನಿ. ಬಹಳ ಜನ ಅಲ್ಲಿ ಸ್ವಾಮಿಗಳವರು ಸುಮಾರು 40 ವರ್ಷಗಳ ಕಾಲ ಧ್ಯಾನ ಮಾಡ್ತಾ ಇದ್ದಂತ ಜಾಗ ಹಾಗೆ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾವು ಹೋದಾಗಲೆಲ್ಲ ಅಲ್ಲಿ ಹೋಗಿ 10 ನಿಮಿಷ ಕೂತ್ಕೊಂಡು ನಾನು ಕೂಡ ಗುರುಗಳ ಪಾದಾರವಿಂದಗಳನ್ನ ಧ್ಯಾನ ಮಾಡ್ಕೊಂಡು ಬರ್ತೇನೆ. ಸುಷುಪ್ತಿ ಅನುಭವ ಸಾರ್ವತ್ರಿಕ. ನಿದ್ದೆ ಇಲ್ಲದ ಮನುಷ್ಯನೇ ಇಲ್ಲ. ಕೆಲವರು ಅಧಿಕಾರಿಗಳಿಗೆ, ಶ್ರೀಮಂತರಿಗೆ ನಿದ್ದೆ ಬರದೇ ಇರಬಹುದು, ಅವರು ನಿದ್ದೆ ಬಂದೇ ಬಂತು. ಸಿದ್ಧ ಸುಷುಪ್ತಿ ಎನ್ನುವಂತಹದ್ದು ಸಾರ್ವತ್ರಿಕ ಅನುಭವ. ಸುಷುಪ್ತಿಯಲ್ಲಿ ನಮ್ಗೆ ಅನುಭವ ಇದೆ. ನಮ್ಮ ದೇಹದ ಮೇಲೆ ನಾಗ ಹರಿತಾ ಇದ್ರೂ ಗೊತ್ತಾಗುದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಮನುಷ್ಯ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಲಿ ಮಾಡಿ ಮಾಡಿ ಮೈಕೆ ನೋವನ್ನು ಹಿಡಿದೆ. ಸಿಮೆಂಟ್ ಮೂಟೆ ಹೊತ್ತಿದ್ದಾನೆ. ವ್ಯಾಗನಿಂದ ರೈಲ್ವೆ ಸ್ಟೇಷನ್ ರೂಮ್ ಹಾಕ್ಬೇಕು. 500 ಸಿಮೆಂಟ್ ಮೂಟೆ ಹಾಕಿದ್ದಾನೆ. ಮೈಕೆಗೆಲ್ಲ ಬೆಂಡು ಬಂದು ಹೋಗಿದೆ, ನೋವಾಗಿದೆ. ಹೆಂಡ ಕುಡಿದ್ಬಿಟ್ಟ. ಹೆಂಡ ಕುಡಿದು ಮಲಿಕೊಂಡ್ಬಿಟ್ಟ. ರಾತ್ರಿ 11 ಗಂಟೆ ಮಲಿಕೊಂಡಿದ್ದಾನೆ. ಬೆಳಿಗ್ಗೆ 11 ಗಂಟೆ ಆದ್ರೂ ಹೇಳ್ತಾನೆ ಇಲ್ಲ. ಚಳಿಗಾಲ ಸ್ವೆಟರ್ ಹಾಕೊಂಡು ರಗ್ ಹೋಗಿ ಮಲಿಕೊಂಡ್ಬಿಟ್ಟಿದ್ದಾನೆ. ಆ ರಗ್ಗು ಮೈ ಮೇಲಿಂದ ಕಳ್ಕೊಂಡು ಬಿದ್ದು ಬಿಟ್ಟಿದೆ. ಅವನ ಮೈ ಮೇಲೆ 2 ನಾಗರ ಹರಿತಾ ಇದೆ. ಅವನಿಗೆ ಗೊತ್ತಾಗಿಲ್ಲ. ನಾಗರ ಹಾವು ತನ್ನ ಮೈ ಮೇಲೆ ಹರಿಯುತ್ತಿದ್ದರೂ ಕೂಡ ಅವನಿಗೆ ದೇಹಾದಿ ಪ್ರತೀತಿ ಇಲ್ಲ. ಯಾಕೆ? ಸುಷುಪ್ತಿ ಸ್ವತರಾಂ ಸುಪ್ತಿ. ಎಚ್ಚರವಾಯಿತು. ಆ ಮೂಲೆಯಲ್ಲಿ ನಾಗರಾವ್ ನೋಡಿದ ಭಯ. ಮೈ ಮೇಲೆ ನಾಗರಾವ್ ಹರಿತಾ ಇದ್ದರೂ ಭಯವಿರಲಿಲ್ಲ. ಎಚ್ಚರವಾದ ಮೇಲೆ ದೇಹಾಭಿಮಾನ ಬಂತು. ಆ ಮೂಲೆಯಲ್ಲಿ ನಾಗರಾವ ನೋಡಿದ ಭಯ. ಯಾಕೆ? ಇದು ಎಚ್ಚರದಿಂದಾಗುವಂತ ಭಯ. ಸುಷುಪ್ತಿ ಸಮಾಧಿ ಆದವು. ಸುಷುಪ್ತಿಯಲ್ಲಿಯೂ ಸಮಾಧಿಯಲ್ಲಿಯೂ ಮೂರ್ಛಾವಸ್ಥೆಯಲ್ಲಿಯೂ ಕೂಡ ಯಾರಿಗೂ ದೇಹಾದಿ ಪ್ರತೀತಿ ಅಭಾವೇನ
ದೇಹಾದಿಗಳಲ್ಲಿ ನಾನು ಎನ್ನುವಂಥ ತಿಳುವಳಿಕೆ ಇಲ್ಲ. ಎಷ್ಟು ಮಟ್ಟಿಲ್ಲ? ಸ್ವತರಾಮ್ ಅಭಾವೇನ, ಟೋಟಲಿ, ಎಂಟೈರ್ಲಿ, ಸಂಪೂರ್ಣವಾಗಿ 1% ಇಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಎಚ್ಚರವಾಗಿದ್ದಾಗ ಒಬ್ಬ ಮನುಷ್ಯನನ್ನ ಏನಾದರೂ ನಿಂದೆ ಮಾಡಿದರೆ ಅವನು ಕೋರ್ಟ್ ಹಾಕ್ತಾನೆ. ಏನ್ ಹಾಕ್ತಾನೆ ನಮ್ಮನ್ನ? ಅದೇ ಮನುಷ್ಯ ಮಲಗಿಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ, ಅವನ ಮುಂದೆ ಹೋಗಿ ಬಾಯಿ ಬಂದ ಬೈತಾರೆ ಅವನ್ನ. ಎಷ್ಟು ನಿಂದೆ ಮಾಡಿ ತಿರಸ್ಕಾರ ಮಾಡಿ ಏನ್ ಮಾಡಿದ್ರು ಕೂಡ ಅವನಿಗೆ ಗೊತ್ತಾಗ್ತಾ ಇಲ್ಲ. ನೀನೊಬ್ಬ ಅಯೋಗ್ಯ, ನೀನೊಬ್ಬ ಕಳ್ಳ, ನೀನ್ ಮೋಸಗಾರ, ನೀನ್ ಕೆಟ್ಟ ಕೆಲಸ ಮಾಡ್ತಾ ಇದೀಯ. ಎಷ್ಟು ಬೇಕಾದ್ರೂ ಬೈಲಿ, ಎಷ್ಟು ಬೈದರೂ ಅವನಿಗೆ 1% ಕೋಪವಿಲ್ಲ. ಯಾಕೆ? ದೇಹಾದಿ ಪ್ರತೀತೆ ಸುತರಾಮ ಭಾವೇನ. ಇದು ಬ್ರಹ್ಮಜ್ಞಾನಿಗೆ ಎಚ್ಚರದಲ್ಲಾಗಿದೆ. ಬ್ರಹ್ಮಜ್ಞಾನಿಗಳನ್ನ ಎಷ್ಟು ಬೇಕಾದ್ರೂ ನಿಂದೆ ಮಾಡಿ, ಎಷ್ಟು ಬೇಕಾದ್ರೂ ತಿರಸ್ಕಾರ ಮಾಡಿ, ಎಷ್ಟು ಬೇಕಾದ್ರೂ ಅಪಮಾನ ಮಾಡಿ, ಏನ್ ಮಾಡಿದ್ರು ಕೂಡ ಅವನಿಗೆ ಆನಂದ. ಯಾಕೆ? ನೀನು ಬ್ರಹ್ಮವೇ, ನಾನು ಬ್ರಹ್ಮವೇ, ದೇಹಾದಿಗಳು ನಾನಲ್ಲ ಎನ್ನುವುದನ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ. ದೇಹಾದಿಗಳಲ್ಲಿರುವಂತ ಅಧ್ಯಾಸವೇ ಎಲ್ಲ ಸುಖ ದುಃಖಗಳಿಗೂ ಕಾರಣ. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವೇದಾಂತ ಪ್ರಪಂಚದಲ್ಲಿ ಮುಮುಕ್ಷ ಜನಗಳಿಗೆ ಕೊಟ್ಟಿರುವಂತ ದಿವ್ಯ ಅದ್ಭುತ ಮಂಗಳ ಸಂದೇಶ. ಏನಂತ? ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ವ್ಯವಹಾರಾಃ ಏವಮಯಮನಾದಿರನಂತಃ ನೈಸರ್ಗಿಕೋಧ್ಯಾಸಃ ಮಿಥ್ಯಾ ಪ್ರತ್ಯಯ ರೂಪಃ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕಃ ಸಕಲ ಲೋಕ ಪ್ರತ್ಯಕ್ಷಃ. ಈ ಮಾತು ಎಲ್ಲ ಮಾನವರಿಗೂ ಅರ್ಥವಾಗಿ ಬಿಟ್ಟರೆ ಕೋರ್ಟ್ ಬೇಡ, ಪೊಲೀಸ್ ಸ್ಟೇಷನ್ ಬೇಡ, ಜೈಲ್ ಬೇಡ, ಅಡ್ವೊಕೇಟ್ ಬೇಡ. ಯಾಕೆ? ಯಾರನ್ನು ಬೈದ್ರು ನಿಂದೆ ಮಾಡಿದ್ರು ಕೂಡ ನನ್ನನ್ನೇನೂ ನಿಂದೆ ಮಾಡಿಲ್ಲ ಅಂತ ತಿಳ್ಕೊಳ್ತಾರೆ. ಹೇಗೆ ಗೊತ್ತು? ನಮ್ಮ ಗಾಢ ನಿದ್ದೆಯನ್ನು ನಾವೇ ನೋಡಿಕೊಳ್ಳೋಣ. ನಾನೊಬ್ಬ ದೊಡ್ಡ ಮನುಷ್ಯ, ದೊಡ್ಡ ಅಧಿಕಾರಿ, ಯಾರಾದರೂ ನನ್ನ ಮೇಲೆ ಒಂದು ಕೆಟ್ಟ ಮಾತನ್ನಾಡಿದರೆ ಕೂಡಲೇ ಜೈಲು ಹಾಕ್ತೀನಿ. ನಾನು ನಿದ್ದೆ ಮಾಡ್ತಾ ಇದ್ದೇನೆ, ಚೆನ್ನ ನಿದ್ದೆ ಬಂದ್ಬಿಟ್ಟಿದೆ. ಆ ನಿದ್ರಾ ಸಮಯದಲ್ಲಿ ನನ್ನನ್ನ 100 ಜನ ಬಂದು ನಿಂದೆ ಮಾಡಿದರು, ತಿರಸ್ಕಾರ ಮಾಡಿದರು, ನನಗೆ ಏನೇನೂ ಅಂಟ್ಕೋತಾ ಇಲ್ಲ. ಯಾಕೆ? ದೇಹಾದಿ ಪ್ರತೀತಿ ಇಲ್ಲ. ಸುಷುಪ್ತಿ ಸಮಾಧಿ ಆದವು. ಆದಿ ಶಬ್ದದಿಂದ ಮೂರ್ಛಾ ಅಂತ ಇಟ್ಕೊಳ್ಳಿ. ಹೋಗ್ತಾ ಇರ್ತಾನೆ, ಸ್ಕೂಟಿ ನಿಲ್ಬಿಟ್ಟ, ತಲೆ ಪೆಟ್ಟಾಯ್ತು, ಅನ್ಕಾನ್ಶಿಯಸ್ ಆಗಿದ್ದಾನೆ, ಏನ್ ಮಾತಾಡ್ಕೊಂಡು ಗೊತ್ತಾಗಲ್ಲ. ಯಾಕೆ? ದೇಹಾಧ್ಯಾಸವಿಲ್ಲ. ಸುಷುಪ್ತಿ ಸಮಾಧಿ ಮುಂತಾಗಿರುವಂತ ಅವಸ್ಥೆಗಳಲ್ಲಿ ದೇಹಾದಿ ದೇಹ ಮುಂತಾದದ್ದರ ಅಭಿಮಾನ, ಪ್ರತೀತಿ ಅಭಿಮಾನ, ದೇಹ ಪ್ರತೀತಿ, ಇಂದ್ರಿಯ ಪ್ರತೀತಿ, ವಿದ್ವತ್ತಾ ಪ್ರತೀತಿ, ಧನ ಪ್ರತೀತಿ ಎಷ್ಟ. ನಾನೊಬ್ಬ ದೊಡ್ಡ ಅಧಿಕಾರಿ, ನಾನೊಬ್ಬ ದೊಡ್ಡ ಶ್ರೀಮಂತ, ನಾನೊಬ್ಬ ವಿದ್ಯಾವಂತ ಮುಂತಾದ ದೇಹ ಆದಿ ಈ ಪ್ರತೀತಿಯು ಭ್ರಾಂತಿ ಜ್ಞಾನವು ಸ್ವತರಾಂ ಅಭಾವೇನ ಸಂಪೂರ್ಣವಾಗಿ ಇಲ್ಲದಿರುವುದರಿಂದ ತತ್ಪರಿಭಾವನೆಯ, ಪರಿಭಾವನ ಅಂದ್ರೆ ತಿರಸ್ಕಾರ. ಆ ನಿದ್ದೆ ಮಾಡುತ್ತಿರುವಂತಹ ಮನುಷ್ಯನ ಶರೀರವನ್ನ ತಿರಸ್ಕಾರ ಮಾಡಿದರು, ಅವನ ಶರೀರವನ್ನ ಬೈದರು, ನಿಂದೆ ಮಾಡಿದರು. ಅದರಿಂದ ಅವನಿಗೆ ಅಶರೀರತ್ವ ಬುದ್ಧಿ ದಾರ್ಢ್ಯತೆ, ಅಶರೀರತ್ವ ಬುದ್ಧಿ ಗಟ್ಟಿಯಾಗಿರೋದರಿಂದ ಎಲ್ಲಿ? ನಿದ್ರೆಯಲ್ಲಿ, ಸಮಾಧಿಯಲ್ಲಿ. ಒಬ್ಬ ಮನುಷ್ಯ ಭಿಕ್ಷುಕನಾಗಿದ್ದ, ಮನೆಗೆ ಬಂದ, ಹೊರಗೆ ಬಾರಪ್ಪ ಅಂತ ಕರೆದು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ. ಗಡಿಯಾರ ಕದ್ಕೊಂಡು ಹೋಗ್ಬಿಟ್ಟ. ಭಿಕ್ಷುಕ ಉಂಗುರ ಕದ್ಕೊಂಡು ಹೋಗ್ಬಿಟ್ಟ, ಸಿಕ್ಕಾಕೊಂಡ. ಅವನು ಸಮಾಧಿಗೆ ಹೊರಟೋಗಿದ್ದಾನೆ. ಏನೋ ಅವನಿಗೊಂದು ಸಮಾಧಿ ಇವಾಗ ಉಂಟು, ಸಮಾಧಿಯಲ್ಲಿ ಕೂತಿದ್ದಾನೆ. ಅವನ ಎಷ್ಟು ಬೇಕಾದ್ರೂ ಬೈನಿ,
ಎಷ್ಟ್ ಬೇಕಾದ್ರೂ ನಿಂದೆ ಮಾಡಿ, ಎಷ್ಟ್ ಬೇಕಾದ್ರೂ ತಿರಸ್ಕಾರ ಮಾಡಿ ಅವ್ರಿಗೆ ಅಂದ್ಕೊಳ್ಳದ. ಯಾಕೆ? ಕಾರಣ ಕೊಡ್ತಾ ಇದ್ದಾರೆ. ಅಶರೀರತ್ವ ಬುದ್ಧಿ ದಾರ್ಢ್ಯಾತ್ ಅಶರೀರೋಹಂ ಪರಿಪೂರ್ಣೋಹಂ ನಾಹಂ ದೇಹ ಎನ್ನುವಂಥ ಬುದ್ಧಿಯು ದಾರ್ಢ್ಯಾತ್ ದೃಢಸ್ಯ ಭಾವ ದಾರ್ಢ್ಯಂ ಗಟ್ಟಿಯಾಗಿದೆ. 4 ಗಂಟೆ ನಿದ್ದೆ ಮಾಡ್ತಾ ಇದ್ದಾಗ ದೇಹಾಭಿಮಾನವಿಲ್ಲ, ದೇಹಾದಿಗಳಿಂದ ತನ್ನನ್ನ ತಪ್ಪಿಸಿಕೊಂಡು ತಾನು ಆತ್ಮ ಸ್ವರೂಪದಲ್ಲಿರ್ತಾನೆ. ಅಶರೀರತ್ವ ಬುದ್ಧಿ ದಾರ್ಢ್ಯವಾಗಿರುವುದರಿಂದ ಅವನಿಗೆ ಅನತಿ ಶಂಕನೀಯ ಭವತಿ. ಈ ಶ್ರುತಿಯ ಮಾತನ್ನ ತಪ್ಪು ಎನ್ನುವಂತಿಲ್ಲ. ಈಗ ಅನ್ವಯ ಮಾಡ್ತೇನೆ ನೋಡಿ. ಸುಷುಪ್ತಿಯಲ್ಲಿಯೋ ಸಮಾಧಿಯಲ್ಲಿಯೋ ಮೂರ್ಛೆಯಲ್ಲಿಯೋ ದೇಹಾದಿಗಳಲ್ಲಿ ಅಧ್ಯಾಸವು ಸಂಪೂರ್ಣವಾಗಿ ತೊಲಗಿರುವುದರಿಂದ ಅಂಥ ಶರೀರವನ್ನ ಯಾರೇ ನಿಂದೆ ಮಾಡಿದರೂ ತಿರಸ್ಕಾರ ಮಾಡಿದರೂ ಇವನಿಗೆ ಅದರ ಯಾವ ಅಂಟೂ ಇಲ್ಲ. ಯಾಕೆ? ಅಶರೀರತ್ವ ಬುದ್ಧಿ ದಾರ್ಢ್ಯಾತೆ, ನಾನು ಅಶರೀರ ಆತ್ಮ ಎನ್ನುವ ಬುದ್ಧಿ ಗಟ್ಟಿಯಾಗ್ಬಿಟ್ಟಿದೆ ಅವನಿಗೆ. ಬ್ರಹ್ಮಜ್ಞಾನ ಬಂದಿಲ್ಲ, ಆದರೆ ಅಶರೀರತ್ವ ಬುದ್ಧಿ ಗಟ್ಟಿಯಾಗಿದೆ. ಇದರಿಂದ ನಾವೇನ್ ತಿಳ್ಕೋಬೇಕು? ಈ ಅನುಭವವನ್ನ ನೋಡಿಕೊಂಡು ಈ ದೃಷ್ಟಾಂತದ ಬಲದಿಂದ ಶ್ರುತಿಯ ಮಾತನ್ನ ನಾವು ತಪ್ಪು ಎನ್ನಬಾರದು, ಶ್ರುತಿಯನ್ನ ಶಂಕಿಸಬಾರದು. ಯಾವ ಶ್ರುತಿ? ಎಂಥ ವಾಕ್ಯ ಕೊಟ್ಬಿಡ್ತಾ ಇದ್ದಾರೆ ಗುರುಗಳು. ಸಯೋಹ ವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ನಾಸ್ತ್ಯಾ ಬ್ರಹ್ಮ ವಿತ್ಕುಲೇ ಭವತಿ ತರತಿ ಶೋಕಂ ತರತಿ ಪಾಪ್ಮಾನಂ ಗುಹಾ ಗ್ರಂಥಿಭ್ಯಃ ವಿಮುಕ್ತೋ ಅಮೃತೋ ಭವತಿ. ಮುಂಡಕ ಶ್ರುತಿ. ಈ ಶ್ರುತಿಯ ಸಂದೇಶವನ್ನ ಯಾರೂ ಕೂಡ ಶಂಕಿಸುವುದಕ್ಕೆ ಸಾಧ್ಯವಿಲ್ಲ. ಅತಿ ಶಂಕನೀಯ ಶ್ರುತಿ. ದಿಸ್ ಶ್ರುತಿ ಕೆನಾಟ್ ಬಿ ಕ್ವೆಶ್ಚನ್ಡ್ ಆರ್ ಡೌಟೆಡ್. ಏನೋ ಹೇಳ್ತಾ ಇದೆಯಪ್ಪ ಅಂತ ಹಾಗಿಲ್ಲ. ನಮ್ಮ ಸುಷುಪ್ತಿಯ ಅನುಭವ ಇದೆಯಾ? ಎಲ್ಲರಿಗೂ ಅನುಭವ ಇದೆ. ಇವತ್ತು ಪರೀಕ್ಷೆ ಮಾಡಿ ತಾವು. ಇವತ್ತು ರಾತ್ರಿ ನೀವು ಊಟ ಮಾಡಿಕೊಂಡು ನಿದ್ದೆಗೆ ಹೋಗ್ತೀರ. 11 ಗಂಟೆ ತುಂಬಾ ಆಯಾಸವಾಗಿದೆ. ಟಿವಿ ನೋಡ್ತಾ 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 ನಿದ್ದೆ ಬಂದ್ಬಿಡ್ತು. ಮಲಿಕೊಂಡ್ರಿ. 11 ಗಂಟೆ ಮಲಿಕೊಂಡ್ರಿ. ಬೆಳಿಗ್ಗೆ 6 ಗಂಟೆ ಎಚ್ಚರವಾಯಿತು. ಈ ಸುಮಾರು 7 ಗಂಟೆಗಳ ಕಾಲ ನಿಮಗೆ ದೇಹಾಭಿಮಾನವಿತ್ತ. ಒಬ್ಬ ಕಳ್ಳ ಬಂದು ನಿಮ್ಮ ಕೈನಲ್ಲಿರುವಂತಹ ಬಳೆಯನ್ನ ಕತ್ತರಿಸೋಣ ಗೊತ್ತಾಗ ಅಂದ ನಿದ್ರೆ ಅಷ್ಟು ಗಟ್ಟಿಯಾಗಿರ್ಬೇಕು. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗೆ ಅಹಂ ಬ್ರಹ್ಮಾಸ್ಮಿ ನಾಹಂ ದೇಹ ಎನ್ನುವಂತಹ ಸೇವೆಯಲ್ಲಿ ಗಟ್ಟಿಯಾಗಿದೆ. ಇಂಥ ಬ್ರಹ್ಮತತ್ವವನ್ನ ತಿಳಿದುಕೊಂಡಂಥವನು ಸ್ವಯೋಹ ವೈ ತತ್ಪರಮಂ ಬ್ರಹ್ಮವೇದ. ಈ ಹಿಂದೂ, ಮುಸಲ್ಮಾನ, ಕ್ರಿಶ್ಚಿಯನ್ನು ಯಾವುದೇ ಸ್ವಯೋ ಎನ್ನಿಬಳಿ ಎನಿ ಪರ್ಸನ್ ಹೂಸೋಎವರ್ ನೋಸ್ ಅಹಂ ಬ್ರಹ್ಮಾಸ್ಮಿ ಸ್ವಯೋಹ ವೈ ತತ್ಪರಮಂ ಬ್ರಹ್ಮ. ಪರಮ ಬ್ರಹ್ಮವನ್ನ ತಾನೆಂದು ಯಾರೇ ತಿಳಿದುಕೊಂಡರು ಅವರಿಗಾಗುವ ಫಲವೇನು? ಬ್ರಹ್ಮೈವ ಭವತಿ. ದ ನೋಯರ್ ಆಫ್ ಬ್ರಹ್ಮನ್ ಬಿಕಮ್ಸ್ ವೆರಿಲಿ ಬ್ರಹ್ಮನಿಷ್ಠ. ಗುರುಗಳ ವಾಕ್ಯ ಇದು. ಮಧ್ಯೆ ಮಧ್ಯೆ ಇಂಗ್ಲಿಷ್ ಅನ್ನು ಹೇಳ್ತಾ ಇದ್ರು. ಯಾರೇ ಆಗಿರ್ಬೋದು, ಅವನು ಹಿಂದೂವಾಗಿರ್ಬೋದು, ಭಾರತೀಯನಾಗಿರ್ಬೋದು, ಪಾಶ್ಚಾತ್ಯನಾಗಿರ್ಬೋದು, ಜರ್ಮನ್ ಆಗಿರ್ಬೋದು, ಅಮೆರಿಕನ್ ಆಗಿರ್ಬೋದು, ಕೆನಡಿಯನ್ ಆಗಿರ್ಬೋದು. ಸ್ವಯೋಹ ವೈ ಯಾರೇ ಪರಮಂ ಬ್ರಹ್ಮ ಆತ್ಮತ್ವೇನ ವೇದ. ಈ ಪರಬ್ರಹ್ಮವನ್ನ ನಾನು ಎಂದು ತಿಳಿದುಕೊಂಡರೆ ಯಾರೇ ಆಗಿರಲಿ ಅಂಥದೇನಾಗ್ತಾನೆ? ಬ್ರಹ್ಮೈವ ಭವತಿ, ಬ್ರಹ್ಮನೇ ಆಗಿಬಿಡ್ತಾನೆ ಎಂದು ಹೇಳುತ್ತಿರುವಂತ ಇತಿ ವಿಜ್ಞಾಪಯಂತಿ. ಹೀಗೆಂದು ಮುಮುಕ್ಷ ಜನಗಳಿಗೆ ವಿಜ್ಞಾಪಯಂತಿ ಪ್ರೀತಿಯನ್ನು ಹೇಳ್ತಾ ಇದೆ. ವಿಜ್ಞಾಪನ ರಾಮ ರಾಮ, ಬೋಧಯಂತಿ ಬೋಧಾಗಿತ್ತು ಬೇಡ. ಪರಮ ಪ್ರೀತಿಯಿಂದ ವಾತ್ಸಲ್ಯದಿಂದ ಪೂಜ್ಯರಾದ ಸದ್ಗುರುಗಳು
ಪ್ರಮಾಣಭೂತವಾಗಿರುವಂತ ಶ್ರುತಿ ವಿಜ್ಞಾಪಯಂತಿ ಹೇಳ್ತಾ ಇದೆ. ಇಂಥ ಶ್ರುತಿ ವಾಕ್ಯವನ್ನ ಅನತಿಶಂಕನೀಯ, ಏನೋ ಶ್ರುತಿ ಹೇಳ್ತಾ ಇದೆ ಕಣ್ರಿ, ಬರೀಬಹುದು ಸುಳ್ಳು ಎಂದು ಯಾರು ಹೇಳುವಂತಿಲ್ಲ. ನಿಮಗೆ ಸುಷುಪ್ತಿಯ ಅನುಭವವಿದೆಯಾ? ಇದೆ. ಅದೇ ರೀತಿಯಲ್ಲಿ ಎಚ್ಚರದಲ್ಲೂ ಆಗಬೇಕು. ಸುಷುಪ್ತವ ಜಾಗೃತಿಯೋ ನ ಪಶ್ಯತಿ, ಸುಷುಪ್ತವತ್ ಜಾಗೃತಿ ಸಪ್ತಮಿ ಏಕವಚನ, ಜಾಗೃತ್ ಜಾಗೃತಿ ಜಾಗೃತಿ, ಇದು ಸಕಾರ ಅಂತ ನಪುಂಸಕ ಶಬ್ದ. ಸುಷುಪ್ತವ ಜಾಗೃತಿ ಸಪ್ತಮಿ ಏಕವಚನ. ಯೋ ನ ಪಶ್ಯತಿ ದ್ವಯಂತು ಪಶ್ಯನ್ನಪಿ ಚ ದ್ವಯತ್ವತಃ, ದ್ವೈತ ಪ್ರಪಂಚವನ್ನ ನೋಡುತ್ತಿದ್ದರೂ ಸತ್ಯವಲ್ಲ, ದೇಹಾದಿಗಳಲ್ಲಿ ಕೂತುಕೊಂಡು ಎಲ್ಲಾ ವ್ಯವಹಾರಗಳನ್ನು ಮಾಡುತ್ತಿದ್ದರೂ ನಾನು ದೇಹವಲ್ಲ. ದ್ವಯಂತು ಪಶ್ಯನ್ನಪಿ ಅದ್ವಯತ್ವತಃ ಕಥಾಚ ಕುರ್ವನ್ನಪಿ ನಿಷ್ಕ್ರಿಯಶ್ಚಯಃ, ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಗೃಹಸ್ಥನಾದ ಮೇಲೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಅಳಿಯ, ಸೊಸೆ ಎಲ್ಲಾ ಜೊತೆ ಆಟ ಮಾಡಿಕೊಂಡು ತರಕಾರಿ ತಗೊಂಡ್ಬರ್ತಾ ಇದ್ದಾನೆ, ಅಥವಾ ಇಡ್ಲಿ ಮಾಡ್ತಾ ಇದ್ದಾನೆ, ಕಸ ಹೊಡಿತಾ ಇದ್ದಾನೆ, ಪುಸ್ತಕ ಬರೀತಾ ಏನ್ ಮಾಡ್ತಾ ಇದ್ರು ಕೂಡ ತಥಾಚ ಕುರ್ವನ್ನಪಿ ನಿಷ್ಕ್ರಿಯಶ್ಚಯ, ನಿಷ್ಕ್ರಿಯ ನಿರ್ಗತಾ ಕ್ರಿಯಾ ಯಸ್ಮಾತ್ ಸಹ ನಿಷ್ಕ್ರಿಯ, ಅವನೇ ಆತ್ಮವಿದೆ. ಸ ಆತ್ಮವಿತು ನಾಣ್ಯ. ಆತ್ಮಜ್ಞಾನಿ ಯಾರು? ಏನೇ ವ್ಯವಹಾರಗಳನ್ನು ಮಾಡುತ್ತಿದ್ದರೂ ನಾನು ಯಾವುದನ್ನು ಮಾಡ್ತಾ ಇಲ್ಲ. ದೇಹಾದಿಗಳಿಂದ ಕೂಡಿರುವವನಂತ ತೋರುತ್ತಿದ್ದರು, ದೇಹಾದಿಗಳು ನಾನಲ್ಲ ಎನ್ನುವಂತ ನಿಶ್ಚಯ ಜ್ಞಾನ ಯಾವನಿಗೆ ಉಂಟೋ ಅವನೇ ಬ್ರಹ್ಮ. ಇತಿ ವಿಜ್ಞಾಪಯಂತಿ ಶ್ರುತಿ, ಹೀಗೆಂದು ಪ್ರೇಮದಿಂದ ಉಪದೇಶ ಮಾಡುತ್ತಾ ವಿಜ್ಞಾಪನೆ ಮಾಡುತ್ತಿರುವಂತಹ ಶ್ರುತಿಯು ಅನತಿಶಂಕನೀಯ. ಇದರ ಬಗ್ಗೆ ಯಾರು ಡೌಟ್ ಮಾಡುವಂತಿಲ್ಲ. ಏನೋ ಶ್ರುತಿ ಹೇಳ್ತಾ ಇದೆ ಕಣ್ರಿ, ಅದೆಲ್ಲ ಅರ್ಥವಾದವಲ್ಲ. ಪೂರ್ವ ಮೀಮಾಂಸಕರು, ಜೈಮಿನಿ ಆಚಾರ್ಯರು, ಶಬರ ಸ್ವಾಮಿಗಳು, ಕುಮಾರಿದ ಭಕ್ತರು, ಪ್ರಮಾಗರ ಮಿಶ್ರತೆಯ ಮುಂತಾಗಿರುವ ವೀರ ಮೀಮಾಂಸಕರು ಈ ವಾಕ್ಯವನ್ನೆಲ್ಲ ಅರ್ಥವಾದ ಅಂದ್ಬಿಟ್ರು. ಯಾವುದು? ಓ ಬ್ರಹ್ಮವನ್ನ ತಿಳ್ಕೊಂಡ್ಬಿಟ್ಟು ನಾನು ಅಂತ ಮಾಡ್ಕೊಂಡ್ಬಿಟ್ರೆ ಬ್ರಹ್ಮವಾಗಿಬಿಡ್ತಾನೆ, ಮಿಥ್ಯಾವಾದ ಅಲ್ಲ. ಇದ್ಯಾವುದೂ ಕೂಡ ಅರ್ಥವಾದವಲ್ಲ. ಶ್ರುತಿ ನ ಶಂಕನೀಯ. ಈ ಶ್ರುತಿಯ ಸಂದೇಶವನ್ನ ಯಾರೂ ಕೂಡ ತಳ್ಳಿ ಹಾಕುವಂತಿಲ್ಲ, ಶಂಕೆ ಮಾಡುವಂತಿಲ್ಲ ಅಂದ್ಬಿಟ್ರು. ಮತ್ತೊಮ್ಮೆ ವಾಕ್ಯವನ್ನು ಓದ್ತೇನೆ, ಗುರುಗಳನ್ನು ಸ್ಮರಣೆ ಮಾಡೋಣ. ಈ ವಾಕ್ಯವನ್ನು ಓದುವಾಗ ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ನಮಸ್ಕಾರವನ್ನ ಮಾಡೋಣ. ಸುಷುಪ್ತಿ ಸಮಾಜ್ಯಾದೌ ದೇಹಾದಿ ಪ್ರತೀತೇ ಸುತರಾಮಭಾವೇನ ತತ್ಪರಿಭಾವನೆಯ ಅಶರೀರತ್ವ ಬುದ್ಧಿ ದಾಲ್ಯಾತ್ ಅನತಿಶಂಕನೀಯ ಭವತಿ ಶ್ರುತಿ. ಸಯೋಹ ವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ಇತಿ ವಿಜ್ಞಾಪಯಂತಿ ಶ್ರುತಿ. ಮುಂದೋಗೋಣ. ನ ಚ ತಸ್ಮಿನ್ ನಿತ್ಯಕೂಟಸ್ಥ ಸಚ್ಚಿದಾನಂದ ಸ್ವರೂಪೇ ಅನಿತ್ಯ ವಿದ್ಯಾಧಿಕರಣತ್ವಂ ಸ್ವಪ್ನೇಪಿ ಸಂಭಾವಯಿತು ಶಕ್ಯಮಿತಿ. ಹಬ್ಬ, ವಾಕ್ಯ ತುಂಬಾ ಜೋರಾಗಿದೆ. ಗುರುಗಳು ಬ್ರಹ್ಮನಿಷ್ಠರಾಗಿ ಮಾತಾಡ್ತಾ ಇದ್ದಾರೆ. ಇದನ್ನ ನೋಡಿಯೇ ನಾವುಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳನ್ನ 20ನೇ ಶತಮಾನದ ಕನ್ನಡ ಶಂಕರರು ಅಂತ ಕರೀತೇವೆ. ಅದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ನೋಡಿ, ವಾಕ್ಯ ಆಗಿದೆ.
ನಚ ತಸ್ಮಿನ್ ನಿತ್ಯ ಕೂಟಸ್ಥ ಸಚ್ಚಿದಾನಂದ ಸ್ವರೂಪೇ ಆತ್ಮನಿ. ನಿತ್ಯವಾಗಿ ಕೂಟಸ್ಥನಾಗಿರುವ ಸತ್ ಚಿತ್ ಆನಂದ ಸ್ವರೂಪನಾಗಿರುವ ಆತ್ಮನಲ್ಲಿ ಆತ್ಮನು ದೇಹಾದಿ ಸಂಬಂಧರಹಿತನಾಗಿರುವ ಚಿನ್ಮಾತ್ರ ಸ್ವರೂಪನಾಗಿದ್ದಾನೆ. ಆತ್ಮನು ಕೂಟಸ್ಥ ನಿತ್ಯ ಸ್ವರೂಪನಾಗಿ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾಗಿ ಸಚ್ಚಿದಾನಂದ ಮಂಗಳ ಸ್ವರೂಪನಾಗಿದ್ದಾನೆ. ಇಂಥ ಆತ್ಮನಲ್ಲಿ, ಅದ್ವಯನಾದ ಆತ್ಮನಲ್ಲಿ ಅನಿತ್ಯವಾಗಿರುವ ವಿದ್ಯ ಮತ್ತು ಅವಿದ್ಯ ಇವುಗಳು ಇರುವುದಕ್ಕೆ ಸಾಧ್ಯ ಉಂಟ? ಸಮಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ವೈ ಬ್ರಹ್ಮ ಭವತಿ ಯಂ ವೇದ. ವಾಕ್ಯ ಗಟ್ ಮಾಡ್ಬಿಡಿ. ಬೃಹದಾರಣ್ಯಕ ಮಂತ್ರ. ಆತ್ಮನು ಅಜ, ಅಜರ, ಅಮರ, ಅಮೃತ, ಅಭಯ, ಅದ್ವಯರಾಗಿದ್ದಾನೆ. ಇಂಥ ಆತ್ಮನಲ್ಲಿ ಅನಿತ್ಯವಾಗಿರುವ ವಿದ್ಯಾ ಮತ್ತು ಅವಿದ್ಯಾ. ಅವಿದ್ಯಾ ಆತ್ಮನಲ್ಲಿ ಇತ್ತು, ಈಗ ವಿದ್ಯಾ ಹೋಗಿ ಆತ್ಮನಲ್ಲಿ ವಿದ್ಯಾ ಬಂತು. ಆತ್ಮನು ವಿದ್ಯಾ ಮತ್ತು ಅವಿದ್ಯೆಗಳಿಗೆ ಅಧಿಕರಣ ಆಶ್ರಯವಾಗಿದ್ದಾನೆ. ಆತ್ಮನಲ್ಲಿ ವಿದ್ಯಾವಿದ್ಯೆಗಳುಂಟು ಎನ್ನುವಂತಹದ್ದನ್ನ ಹೇಳುವುದು ಸ್ವಪ್ನೇಪಿ ಸಂಭಾವಯಿತು ನ ಶಕ್ಯಂ. ನಕಾರ ಇದೆ. ಇಂಥ ಅಧಿಕರಣತ್ವವನ್ನ ಆತ್ಮನ ಹೇಳುವಂತಹದ್ದು ಸ್ವಪ್ನೇಪಿ ಸಂಭಾವನೆ, ಕನಸಿನಲ್ಲಿಯೂ ಸಂಭಾವನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪ್ರಕಾಶ ಸ್ವರೂಪನಾದ ಸೂರ್ಯ ಮಾಘ ಮಾಸದಲ್ಲಿ ಚೆನ್ನ ಬೆಳಕೊಡ್ತಾ ಇದ್ದ. ಒಂದು ತಿಂಗಳು ಒಬ್ಬ ಭಕ್ತ ಸೂರ್ಯ ಭಗವಂತನಿಗೆ ಅರುಣಪೂರ್ವಕವಾಗಿ ನಮಸ್ಕಾರ ಹಾಕ್ತ. 2.5 ಗಂಟೆ ನಮಸ್ಕಾರ ಡೈಲಿ ಹಾಕಿದ್ದಾನೆ. 1 ತಿಂಗಳು ನಮಸ್ಕಾರ ಹಾಕ್ತ. 1 ತಿಂಗಳು ಸೂರ್ಯನಿಗೆ ಸಂತೋಷವಾಗಿ ನಿಂತ್ಕೊಂಡು, ಭಗವಂತನೇ ಸೂರ್ಯನೇ, ನಿನ್ ಬೆಳಕಿನಿಂದ ನಾ ಧನ್ಯನಾಗಿದ್ದೇನಪ್ಪ. ನಾನು 1 ತಿಂಗಳು ನಮಸ್ಕಾರ ಹಾಕಿದ್ದೇನೆ ನಿನ್ಗೆ. ನನ್ನ ಕಡೆಯಿಂದ ನಿನಗೇನಾದ್ರೂ ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಅಮೃತಾಂಜನ ಡಬ್ಬಿ ಕೊಟ್ಟ. ಅಮೃತಾಂಜನ 1 kg ಅಮೃತಾಂಜನ ಫ್ಯಾಕ್ಟ್ರಿ ಹೇಳ್ಕಳಿಸಿದ್ದ. ಸ್ಪೆಷಲ್ ಮಾಡ್ಕೊಡಿ ಇಂತ ಮಾಡ್ಕೊಡಿ. 5,000 ರೂಪಾಯಿ ಅದಕ್ಕೆ. 5,000 ರೂಪಾಯಿ ಬೆಲೆ ಮಾಡುವಂತ 1 kg ಅಮೃತಾಂಜನವನ್ನ ಸೂರ್ಯನ ಕಳ್ಸಿಕೊಟ್ಟ. ಇಟ್ಕೊಂಡಿರೋ ಸೂರ್ಯ, ಅಕಸ್ಮಾತ್ ನಿನ್ಗೆ ಏನಾದ್ರು ನೆಗಡಿ ಆದ್ರೆ, ಚಳಿ ಆದ್ರೆ ಇದನ್ನ ಹಚ್ಚಿಕೋ. ಇನ್ನೊಬ್ಬ ಪುಣ್ಯಾತ್ಮ ಅನಾಸಿನ್ ಮಾತ್ರೆ ಕಳ್ಸಿಕೊಟ್ಟ. ಅನಾಸಿನ್ನು, ಕ್ರೋಸಿನ್ನು, ಇನ್ನೊಂದು ಏನಪ್ಪ ಡೋಲೋ 650 ಅಂತ ಇದೆಯಂತೆ. ಇಲ್ಲಿ ಹೆಸರು ಕೇಳ್ತಾ ಇರ್ತೇನೆ. ಅದನ್ನೆಲ್ಲ ಕಳಿಸ್ಕೊಟ್ಟ ಸೂರ್ಯನಿಗೆ. ನಿನ್ಗೇನಾದ್ರೂ ಚಳಿ ಜ್ವರ ಬಂದ್ರೆ, ನೆಗಡಿ ಆದ್ರೆ ಈ ಮಾತ್ರೆ ತಗೋ ಅಂತ ಸೂರ್ಯ ಹೇಳ್ತಾನೆ. ನನಗೆ ನೆಗಡಿ ಚಳಿ ಎನ್ನುವಂತಹದ್ದು ಸ್ವಪ್ನೇಪಿ ಸಂಭಾವಯಿತು ನ ಶಕ್ಯಂ. ಸೂರ್ಯನಿಗೆ ನೆಗಡಿ ಬರಬಹುದಾ, ಚಳಿ ಜ್ವರ ಬರಬಹುದಾ? ಸಾಧ್ಯವೇ ಇಲ್ಲ. ಅದೇ ರೀತಿಯಲ್ಲಿ ಆತ್ಮನಲ್ಲಿ ಅವಿದ್ಯೆಯಾಗಲಿ ವಿದ್ಯೆಯಾಗಲಿ ಇರಬಹುದೇನೋ ಎಂದು ಊಹೆ ಮಾಡುವುದಕ್ಕೆ ಸಂಭಾವಯಿತು ಅನುಮಾತುಮಪಿ ಸ್ವಪ್ನೇಪಿ ನ ಶಕ್ತಿ. ಕನಸಿನಲ್ಲೂ ಸಾಧ್ಯವಿಲ್ಲ ಅಂದ್ಬಿಟ್ಟು ಅಂದೇನು ಅಡಿಪಾಯ ಆಗ್ತಾ ಇದ್ದ. ಅವಿದ್ಯಾ ಎಲ್ಲಿ, ಆತ್ಮನಲ್ಲಿ, ವಿದ್ಯಾ ಎಲ್ಲಿ, ಆತ್ಮನಲ್ಲಿ ಅಂತ ಹೇಳುವುದು ಅಧ್ಯಾರೋಪ ದೃಷ್ಟಿಯಿಂದಲೇ ಹೊರತು ಆತ್ಮನಿಗೆ ವಿದ್ಯೆಯೂ ಇಲ್ಲ, ಅವಿದ್ಯೆಯೂ ಇಲ್ಲ. ವಿದ್ಯೆಗಳು ಅಂತಃಕರಣದ ಧರ್ಮಗಳೇ ಹೊರತು ಆತ್ಮನ ಧರ್ಮಗಳಲ್ಲ ಅನ್ನುವುದನ್ನ ಮುಂದೆ ತಿಳಿಸ್ತಾರೆ. ಇದು ಪ್ರಾರಂಭದಲ್ಲಿ ಅಡಿಪಾಯ. ತಸ್ಮಿನ್ ನಿತ್ಯ ಕೂಟಸ್ಥ ಸಚ್ಚಿದಾನಂದ ಸ್ವರೂಪೇ ಪ್ರತ್ಯಗಾತ್ಮನಿ ಅನಿತ್ಯ ವಿದ್ಯಾ ಅವಿದ್ಯಾ ಅಧಿಕರಣತ್ವಂ ಸಂಭಾವಯಿತು ಸ್ವಪ್ನೇಪಿ ನ.
ಕನಸಿನಲ್ಲೂ ಸಾಧ್ಯವಿಲ್ಲ, ಎಚ್ಚರದಲ್ಲಂತೂ ಸಾಧ್ಯವೇ ಇಲ್ಲ. ಅಂದ ಮೇಲೆ ಇಂಥ ಆತ್ಮ ಸ್ವರೂಪವನ್ನ ತಿಳಿದುಕೊಳ್ಳದೇ ಇರುವುದಕ್ಕೆ, ತಪ್ಪಾಗಿ ತಿಳಿದುಕೊಳ್ಳುವುದಕ್ಕೆ ಅಡ್ಡಿ ಯಾವುದು? ಅದೇ ಅಧ್ಯಾಸ. ಅಬ್ಬಬ್ಬಬ್ಬಬ್ಬ, ಅಧ್ಯಾಸ ಸಾಮಾನ್ಯವಾದ ರೋಗವಲ್ಲ. ಇಡೀ ಪ್ರಪಂಚದಲ್ಲಿರುವ 84 ಲಕ್ಷ ಜೀವರಾಶಿಗಳನ್ನು ಕೂಡ ಆವರಿಸಿರುವಂತಹ ಮಹಾಶತ್ರು ಅಧ್ಯಾಸ. ಇದನ್ನ ಕಳ್ಕೊಳ್ಬೇಕು ಅನ್ನುವಂತಹ ತೀವ್ರತೆ ಉಂಟಾಗಬೇಕಾದರೆ ಎಷ್ಟು ಜನಗಳಿದೆ ಸ್ವಾಮಿ? ಈಶ್ವರಾನುಗ್ರಹ ದೇವ ಪುಂಸಾಮದ್ವೈತ ವಾಸನ. ಈ ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಇದ್ದಾರಂತೆ. ಕೇಳಿ, ಒಂದು ದಿವಸಕ್ಕೆ 30 ಲಕ್ಷ ಜನ ಬೆಂಗಳೂರಿಗೆ ಬರೋದು ಹೋಗಿ ಮಾಡ್ತಾರಂತೆ. ಇಂಟರ್ನ್ಯಾಷನಲ್ ಸಿಟಿ ಆಗಿದೆ. ಇಂಥ ಊರಿನಲ್ಲಿ 1.5 ಕೋಟಿ ಜನ ಇದೆ. ಎಷ್ಟು ಜನಗಳಿಗೆ ವೇದಾಂತ ಓದಬೇಕು, ಅಧ್ಯಾಸ ಭಾಷ್ಯವನ್ನ ತಿಳ್ಕೊಳ್ಬೇಕು, ಆತ್ಮಜ್ಞಾನವನ್ನ ಮಾಡ್ಕೊಳ್ಬೇಕು ಅನ್ನುವಂತ ಆಸಕ್ತಿ ಉಂಟು 100 ಜನಕ್ಕೆ. ಅಂತ ನಾವೇ ಪುಣ್ಯವಂತರು ಅಂತ ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಈ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಬಿಡುವನೆಂದಿಗೆ ನೀ ಕಾಣ್ಪೆ ಮನುಜ. ನಮ್ಮೆಲ್ಲರ ಕರ್ತೃತ್ವ ಬುದ್ಧಿ 3 ವಿಧ: ಕಾಯ, ವಾಚ, ಮನಸ. ಬೆಳಗಿನಿಂದ ರಾತ್ರಿಯವರೆಗೂ ಈ 3ರಲ್ಲಿ ಒಂದಲ್ಲ ಒಂದು ರೀತಿ ತೊಡಗಿರುವುದರಿಂದ ವಿರಾಮವೇ ಇಲ್ಲ. ಮುಂಡಕೋಪನಿಷತ್ತು ಹೀಗೆ ಸಾರುತ್ತಿದೆ: ಇಹಚೇದವೇದೀ ರಥ ಸತ್ಯಮಸ್ತಿ ನಚೇದಿ ಹಾವೇದೀನ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಮಾನವ ಜನ್ಮ ಬಂದಾಗ ನಿನ್ನ ನಿಜ ಸ್ವರೂಪವನ್ನು ತಿಳಿಯದೆ ಈ ಶರೀರ ಬಿಟ್ಟರೆ ಮಹತ್ತರವಾದ ನಷ್ಟ ನಿನಗೇ. ತನ್ನ ಅಮೃತತ್ವ ಸ್ವರೂಪವನ್ನು ತಿಳಿದವನೇ ಧೀರ. ಸ್ವಾಮಿ ವಿವೇಕಾನಂದರು ಕಠೋಪನಿಷತ್ತಿನ ಉದ್ಗಾರವನ್ನು ಹೇಳುತ್ತಾ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ ಎಂದು ಎಚ್ಚರಿಸಿದ್ದಾರೆ. ನಮ್ಮ ಅಶಾಂತಿ, ದುಃಖ, ಅತೃಪ್ತಿಗೆ ಕಾರಣ ಈ ದೇಹವೇ ನಾನು, ಎಚ್ಚರವೇ ಸತ್ಯ, ಕನಸು ಸುಳ್ಳು ಎಂಬ ಇತ್ಯಾದಿ ಕಲ್ಪನೆಗಳು. ಭಗವಾನ್ ಶಂಕರರು ಕಲ್ಪಿತ ದುಃಖಿತ್ವಾತ್ ಅಭ್ಯುಪಗಮಾಚ್ಚ ಎಂದಿದ್ದಾರೆ. ಆದ್ದರಿಂದ ಸ್ವಲ್ಪವಾದರೂ ಬಿಡುವು ಮಾಡಿಕೊಂಡು ವೇದಾಂತ ಶ್ರವಣ ಮಾಡಿ ಎಂದು ಶ್ರೀಗಳವರು ಹಿತವಚನವನ್ನು ಹೀಗೆ ನುಡಿದಿದ್ದಾರೆ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಕಡು ತಪವೆಂದಿಗೆ ಮಾಡ್ಬೆ ಮನುಜ, ಕಡು ತಪವೆಂದಿಗೆ ಮಾಡ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿತ್ವೆ ಕಾರ್ಯದೊಳಿಂತ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿತ್ವೆ ಕಾರ್ಯದೊಳಿಂತ ಮನುಜ. ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿಯನಂತ ಹೇ ಮನುಜ. ಬಳಿ ಹೋಗಿ ಸಂತರ ಪಂಥ ತಳೆದಂದು
ಶಾಂತಿಯನಂತ ಹೇ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ ಹಲಿಸೋದರನೆ ನೀನಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ ಹಲಿಸೋದರನೆ ನೀನಪ್ಪೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಮನದಲ್ಲಿ ಯೋಚನೆಯ ಮಾಡ್ಪೆ ಮನುಜ ಜನು ಮಂಗಳೇ ನೀತನು ನೋಡ್ಪೆ ಮನುಜ. ಮನದಲ್ಲಿ ಯೋಚನೆಯ ಮಾಡ್ಪೆ ಮನುಜ ಜನು ಮಂಗಳೇ ನೀತನು ನೋಡ್ಪೆ ಮನುಜ. ಕುಣಿದೇಕೆ ಭೋಗವ ಬೇಳ್ಪೆ ಮನುಜ ಮನುಜ ಮನುಜ. ಕುಣಿದೇಕೆ ಭೋಗವ ಬೇಳ್ಪೆ ಮನುಜ ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ. ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಕಡು ತಪವೆಂದಿಗೆ ಮಾಡ್ಬೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಬಿಡುವನೆಂದಿಗೆ